ಜಗ್ಗಿ ಜನ ಗಾಯ್ಸ್ ಇದೆ ನೋಡ್ರಿ ಕೇರಿ ನೋಡ್ರಿ ಸಣ್ಣ ಬಾಗ್ಲಿಗೆ ಹೋಗ್ಬೇಕೆಲ್ಲ ಜನ ಇದೆ ನೋಡ್ರಿ ತೆಂಗಿನಕಾಯಿ ಹೊಡಿಯುವ ಸ್ಥಳ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ನಮ್ಮ ಯಾದಗಿರಿ ಸ್ಪೆಷಲ್ ಜಾತ್ರೆ ಅಂದ್ರ ಮೈಲಾಪುರ್ ಜಾತ್ರೆ. ಆ ಮೈಲಾಪುರ್ ಜಾತ್ರೆಗೆ ನಾನು ಮತ್ತೆ ಅಂದ್ರಗ ಸಿದ್ದರಾಮ್ ಹೊಂಟಿವಿ. ಇವಾಗ ನಾವು ಇಲ್ಲಿ ರಾಮಸಮುದ್ರಾಗ ಇದ್ದೀವಿ. ಆಯ್ತು ಇವಾಗ ಇನ್ನೇನು ಕೆಲವೇ ಒಂದು 5-10 ನಿಮಿಷದ ದಾರಿ ಅಷ್ಟೇ. ಹೋಗ್ತೀವಿ ಎಲ್ಲೆಲ್ಲಿ ಹೆಂಗೆ ಏನೆಲ್ಲ ನಡೀತದ ಅಂತ ತೋರಿಸ್ತೀವಿ. ಫುಲ್ ಭಾರಿ ಭಯಂಕರ ಜಾತ್ರೆ, ಬಹಳ ಇಷ್ಟವಾದ ಜಾತ್ರೆ ಅಂತಂದ್ರೆ ಮೈಲಾಪುರ್ ಜಾತ್ರೆ. ನನಗ್ ಭಾಳ ಇಷ್ಟ. ಮತ್ತೆ ಅಂದ್ರ ನಮ್ಮ ಮನಿದೇವ್ರು. ಬರೀ ಹೋಮ್ರಿ ಎಲ್ಲ A to Z ತೋರಿಸ್ತೀವಿ. ಲೆಟ್ಸ್ ಗೋ ಗಾಯ್ಸ್. ಇಲ್ಲೇ ನೋಡ್ರಿ ಫುಲ್ ಹೆವಿ ಬಸ್ ನಿಂದಿರ್ತಾವ ಇಲ್ಲಿ. ಈ ಜಾಗ ಮೈಲಾಪುರ್ ಜಾತ್ರೆ ತೋರಿ ಫುಲ್ ಹೆವಿ ಅಂದ್ರೆ ಹೆವಿ ಗಾಡಿ ಇರ್ತಾವ ಗಾಯ್ಸ್. ಇದ ನೋಡ್ರಿ ಹೆಬ್ಬಾಗಿಲು, ಮೈಲಾಪುರ್ನ ಹೆಬ್ಬಾಗಿಲು ನೋಡ್ರಿ. ಇದು ನಡ್ರಿ ಹೆಬ್ಬಾಗಿಲು ಒಳಗ್ಲಾಯ್ಸಿದ್ ಹೋಗ್ರಿ. ನೋಡ್ರಿ ಫುಲ್ಲು ಗುಳರೆಲ್ಲ ಬಿದ್ದಾವ. ಇನ್ನ ರೆಡಿ ಹಾಕುಂತ ನೋಡ್ರಿ. ಇಲ್ಲಿ ಕೆಲವೊಬ್ರು ಜಾತ್ರೆ ದಿನ ಫುಲ್ ರಶ್ ಇರ್ತಂತ ಕೇಸಿ ಇವಾಗೆ ಬಂದು ಆಶೀರ್ವಾದ ತಗೊಂಡು ಕಾಯಿ ಹೊಡೆದೆಲ್ಲ ಹೋಗೋ ತರ ಕಾಣಕುಂತದ ನೋಡ್ರಿ. ಇಲ್ಲ ಇಂದ ನೋಡ್ತಿರ್ಬೋದು ನೀವು. ಈ ಕಡೆ ಮತ್ತೆ ಈ ಕಡೆ ಎಲ್ಲ ಗುಳರೆಲ್ಲ ಬಾಳ ಬಿದ್ದಾವ. ಅಂದ್ರ ಬಿ ಮಂದಿ ಇವಾಗೆ ಬರಕುಂತದ ನೋಡ್ರಿ. ನೋಡ್ರಿ ಮೈಲಾಪುರ್ ದೇವಸ್ಥಾನ ಇಲ್ಲೇ ಯಾವ ತರ ಕಾಣುತ್ತಂತ ಲುಕ್ ನೋಡ್ರಿ. ಹೇಳ್ರಿ ಗುಡ್ಡ, ಮೈಲಾಪುರ್ ಗುಡ್ಡ ಮ್ಯಾಕ್ ಯಾರ ಮಾಡ್ರಿ. ಇವಾಗ ಗಾಯ್ಸ್ ಇವಾಗ ಸೀದಾ ಮ್ಯಾಕ್ ಹೊಂಟಿವಿ ನೋಡ್ರಿ. ಸ್ಟೆಪ್ಸ್ ಸ್ಟಾರ್ಟ್ ಆಗ್ಯಾರ ಅದ ನೋಡಿ ಗಾಯ್ಸ್. ನಾವು ಸಣ್ಣಗಿರಾಗ ಅಂತ ಯಾವಾಗ ನನಗೆ ಬುದ್ಧಿ ಬಂದ ಅವಲಕ್ಷಣ ವರ್ಷ ಬರ್ತೀವಿ. ಪ್ರತಿ ವರ್ಷ ಸ್ಟೆಪ್ಸ್ ಏರ್ಸಕ್ ಫಸ್ಟಿಗೆ ಕಷ್ಟ ಆಗದು. ಇವಾಗ ಏನಪ್ಪ ಕೀಸೆ ಮೆಟ್ಲವ ಅಂತ ಅನಿಸ್ತದ. ಹೌದಂಗ ಮಚ್ಚ ಇವನಿಗೆ ಕಷ್ಟ ಹಾಕುಂತದ ಗಾಯ್ಸ್. ತಿರುಪತಿ ಎನರ್ಜಿ ಇತ್ತು ಬಟ್ ಬಿಸಿಲಿಗೆಲ್ಲ ತಿರ್ಗಾಡಿ ಎಲ್ಲ ಎನರ್ಜಿ ಮಲ್ಲೈಗೋಯ್ತು ಗಾಯ್ಸ್. ಇದ ನೋಡ್ರಿ ಇವಾಗ ಹೋಗ್ಬೇಕು ಏರಿ ಸಣ್ಣ ಮಾಡಿ. ಒಳಗೆ ಕೊಂಟಿವಿ ನೋಡ್ರಿ. ಇವಾಗ ಫುಲ್ಲು ಜನ ಇವಾಗ ಆಲ್ರೆಡಿ ಬಂದದ. ಒಳಗೆ ಹೋಗ್ಬೇಕು ಇವಾಗ ಗಾಯ್ಸ್. ಜಸ್ಟ್ ತುರಂಗಿ ಬಾಳಮ್ಮ ದರ್ಶನ ಆಯ್ತು, ಆಶೀರ್ವಾದ ಪಡೆದ್ವಿ. ನೆಕ್ಸ್ಟ್ ಸೀದಾ ಮೈಲಾರಲಿಂಗೇಶ್ವರ್ಗೆ ನೋಡ್ರಿ. ಹಿಂಗ್ ಬಿ ಹೋಗ್ಬೋದು ಮತ್ತೆ ಹಿಂಗ್ ಬಿ ಹೋಗ್ಬೋದು. ಇವತ್ತು ವರಲಕ್ಷ್ಮಿಂದ ಬಿಟ್ರ, ಅದಕ್ಕಾಗಿ ನಾವು ವರಲಕ್ಷ್ಮಿ ಹೊಂಟಿವಿ ನೋಡ್ರಿ. ಹಿಂಗ್ ಬಿ ಹೋಗ್ಬೋದು. ಇದ ನೋಡ್ರಿ ತೆಂಗಿನಕಾಯಿ ಹೊಡಿಯುವ ಸ್ಥಳ. ಹಿಂಗೆ ಬಂದು ಹಿಂಗ್ ಹೋಗಿಸಿ ಇಲ್ಲಿ ತೆಂಗಿನಕಾಯಿ ಹೊಡೆದು ಮತ್ತೆ ಹಿಂಗ್ ಬಂದು ಹಿಂಗ್ ಹೋಗ್ರಿ ಮೈಲಾಪುರಕ್ಕೆ ಅಲ್ಲ. ಈಗ ಗಾಯ್ಸ್ ಹಿಂಗೆ ಬರ್ಬೇಕು ನೋಡ್ರಿ ಜಾತ್ರೆ ದಿನದ ವರಲಕ್ಷ್ಮಿಂದ. ಇವತ್ತು ಫುಲ್ ಯಾರಿರಲ್ಲ, ಹಂಗಾಗಿ ನಾರ್ಮಲ್ ದರ್ಶನ ಅದ. ಅಕಳಲಕ್ಷ್ಮಿ ಬರ್ಬೇಕಾಗ್ಯದ. ಎಕ್ಸಿಸ್ಟ್ ಲಕ್ಷ್ಮಿಂದ ಎಂಟ್ರಿ ಅಟ್ರಿ ಸಲ ಒಳಗೆ ಹೋಗ್ ಗಾಯ್ಸ್. ಸೀದಾ ಬಂದಿ ನೋಡ್ರಿ. ಲೈನ್ ನಿಂತೀವಿ, ಭಾಳಷ್ಟು ಜನ ಇಲ್ಲ, ಒಂದು 4-5 ಜನ ಅಷ್ಟೇ. ಅವ್ರು ಅದನ್ನ ಸೀದಾ ನಮ್ಮದೇ ದರ್ಶನ ನೋಡ್ರಿ. ಇಷ್ಟೇ ಜನರ ಹಿಂಗೆ ಒಳಗೆ ಹೋದ್ರೆ ಸೀದಾ ಮಲ್ಲಯ್ಯನೇ. ಬಟ್ ಅಲ್ಲಿ ವಿಡಿಯೋ ಮಾಡಬೇಡ ಅಂತ ರೂಲ್ಸ್ ಅದ, ಹಂಗಾಗಿ ವಿಡಿಯೋ ಮಾಡಲ್ಲ. ಯಾರಿಗೆ ಇಷ್ಟ ಇತ್ತು ನೋಡಕ್ ಬರಕಂತ ಡೈರೆಕ್ಟ್ ಬಂದು ನೋಡ್ರಿ. ಶ್ರೀ ಮೈಲಾರಲಿಂಗ ಆಶೀರ್ವಾದ ತುಗಾರಿ ನೋಡ್ರಿ. ತಾತ ಅವ್ರು ನಿಂತಾರ ದರ್ಶನಕ್ಕೆ ನೋಡ್ರಿ. ಸಣ್ಣ ಬಾಗ್ಲಿಗೆ ಹೋಗ್ಬೇಕೆಲ್ಲ ಜನ. ಹಿಂಗಿತ್ತು ಫಸ್ಟಿಗೆ ತೋರಿಸ್ನಲ್ಲ, ಹಂಗೆ ಬಂದ್ರೆ ಹಿಂಗೆ ಬರ್ತಿದ್ರು. ಬಟ್ ಈ ಸಲ ಹಿಂಗೆ ಬಂದಿವಿ ನಾವು. ಹಿಂಗೆ ಬಂದ್ರೆ ಒಳಗೆ ಹೋಗ್ಬೇಕು. ಮಲ್ಲಯ್ಯ ಕಾಣ್ತಾನ, ದರ್ಶನ ತಗೋಬೇಕು ಗಾಯ್ಸ್. ಫುಲ್ ಜಗ್ಗಿ ಜನರ, ವಿಡಿಯೋ ಮಾಡಲ್ಲ, ಟೆನ್ಷನ್ ತೊಗೊಳ್ರಿ. ನೀವೇ ಇಲ್ಲಿಗೆ ಬಂದು ನೋಡ್ರಿ. ಹೆವಿ ಜನ ನೋಡ್ರಿ, ಜಗ್ಗಿ ಜನ. AC ಆನ್ ಮಾಡಿಲ್ಲ ಗಾಯ್ಸ್, ಫುಲ್ಲು ಕುದ್ಸಕ್ಕೋತದ. AC ಆನ್ ಮಾಡಿಲ್ಲ ಗಾಯ್ಸ್. ದರ್ಶನ ಆಯ್ತು ನೋಡ್ರಿ. ಫುಲ್ಲು ಮಜಾ ಅಂದ್ರೆ ಮಜಾಪ್ಪ. ದರ್ಶನದ ಫುಲ್ಲು ಮಜಾ ಬರ್ತಿದ್ರಿ. ಸಿದ್ದರಾಮಿನ್ನ ಬರವಲ್ಲ, ದರ್ಶನ ಮಾಡಕ್ ಬರವಲ್ರಿ. ಹೋಗ್ರಿ ಅಂತ ದಬ್ಬಾಕೋತಾರ. ಎಷ್ಟು ಮೋಟು ಜನ ಯಪ್ಪೋ ಶಿವ ಬಡತನ ಕಿರಿಕಿರಿ ಗಾಯ್ಸ್. ಮಲ್ಲಯ್ಯನ ದರ್ಶನ ಆಯ್ತು. ಇವಾಗ ಮಲ್ಲಯ್ಯನ ಧರ್ಮಪತ್ನಿ ತಂಗಿ ಮಾಳಮ್ಮನವರ ದರ್ಶನ ಮಾಡಕ್ ಬಿದ್ದು ನೋಡ್ರಿ. ಇದರ ಮೇಲೆ ತೆಗಿನಿಗೆ ಹೋಗ್ಬೇಕು ನೋಡ್ರಿ, ಎಷ್ಟಾಗಿ ಹೋಗ್ಬೇಕು ನೋಡ್ರಿ. ಬಂದಿ ಒಳಗ. ಸ್ವಲ್ಪ ಇಲ್ಲಿ ಅಂತ ಬರೀ ರಶ್ ಇಲ್ಲ, ಸುಮ್ ನಾರ್ಮಲ್ ಆಗ್ಯದ. ಹೋಗೋಣ, ದರ್ಶನ ಮಾಡೋಣ, ವಾಪಸ್ ಬರ್ಬೇಕು ಗಾಯ್ಸ್. ಈ ಹುಡುಗ ಯೂಟ್ಯೂಬ್ ಚಾನಲ್ ಆಗ ಅಂತ ಕೇಳಕೊಂತಾನ. ಹಾಗಾಗಿ ಹೇಳಿ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳಿ ಮನೆಗೆ ಹೋಗಿ ಮಾಡ್ತಾನಂತ. ಮಾಡ್ದಂಗ ಥ್ಯಾಂಕ್ ಯು.
ನೋಡಿ ನಮ್ ಕೂಡ ದರ್ಶನ ಮಾಡಕ್ ಬಂದಾರ ಅವನ ಒಳಗೆ ಹೋಗ್ಬೇಕು. ಫುಲ್ ಒಳಗೆ ರಶ್ ಅದ. ಯಾರೋ ಪಲ್ಲಕ್ಕಿ ತಗೊಂಬಂದಾರ ಭಕ್ತಾದಿಗಳು. ಅವ್ರಾದ್ಮೇಲೆ ನಾವು ಹೋಗ್ಬೇಕು. ಗಾಯ್ಸ್ ಯಗ್ಗಣ ಪ್ರಧಾನಿ ದೇವಸ್ಥಾನ ನೋಡ್ರಿ ಒಳಗೆ ಹೋಗೋದು. ಇವಾಗ ದೇವಸ್ಥಾನ ಎಲ್ಲ ನೋಡಿರಲ್ಲ. ಇವಾಗ ಎಲ್ಲಿ ಅನ್ನದಾಸೋಹ ಮಾಡ್ತಾರಂತ ಫೀಲ್ ಇರುತ್ತೆ ನೋಡ್ರಿ. ಅನ್ನದಾಸೋಹ ಇಲ್ಲೇ ಅನ್ನದಾಸೋಹ ನಡೆಯೋದು. ಇದು ಬ್ಯಾಕ್ ಸ್ಟೆಪ್ಸ್. ಇದು ನಾವು ಇವಾಗ ಬಂದಿವಲ್ಲ, ಇದು ಹಿಂದ್ಗಡೆ ಅಲ್ಲಿ ಎಷ್ಟು ಬಂದ ಭಕ್ತಾದಿಗಳು ಹಿಂಗೆ ಬಂದು ಸ್ಟೇಟ್ ಹೋಗಿ ದರ್ಶನ ಮಾಡ್ತಾರೆ ನೋಡ್ರಿ. ಇದು ಫ್ರಂಟ್ ಸ್ಟೆಪ್ಸ್ ನೋಡ್ರಿ. ಇವಾಗ ನಾವು ಕೆಳಗೆ ಹೋಗ್ತೀವಿ. ಎಲ್ಲ ಟೋಟಲ್ ಎಲ್ಲರೂ ತೋರಿಸಿವಿ ಅಂತ ಅಂದ್ಕೊಂಡಿವಿ. ಯಾಕಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಒಂದು ತೋರ್ಸೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ವೀಡಿಯೋ ಮಾಡಬಾರ್ದು ಅಂತಾರ. ಸುಮ್ಮನೆ ಪಾಪ ಅವರು ಮಾತು ಮೀರಿ ನಾವು ವೀಡಿಯೋ ಮಾಡೋದು ತಪ್ಪದ್ದ. ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ನಾವು ಸಣ್ಣವರಾಗಿ. ಸೀದಾ ತೆಳಗೆ ಹೋಗ್ತೀವಿ. ಫುಲ್ಲು ಖಾಲಿ ಸ್ಟೆಪ್ಸ್. ಜಾತ್ರೆ ದಿನ ಫುಲ್ಲು ತುಂಬಿ ತುಳುಕ್ತಿರ್ದ ಊರು ನೋಡ್ರಿ. ಹಿಂಗೆ ನೋಡ್ರಿ. ಈಗ ಬಾಳೆಹಣ್ಣು ಇಲ್ಲ ಮೈಲಾಪುರ ಈ ಥರ ಕಾಣುತ್ತೆ ನೋಡ್ರಿ ಮೇಲೆ. ಬರ್ರಿ ಇಲ್ಲ ಇದೆ ನೋಡ್ರಿ ಮೈಲಾಪುರ. ನಮ್ಮ ದೋಸ್ತ್ ಕಿರಣ್ ಮನಿ ಇಲ್ಲೇ ಆದ, ಕಾಣಲ್ಲ ಇಲ್ಲಿ. ಆಯ್ತು ಗಾಯ್ಸ್, ದೇವರ ದರ್ಶನ ಆಯ್ತು, ದೇವರ ತೋರ್ಸೋದಾಯ್ತು. ಗಾಯ್ಸ್ ಇವಾಗ ಕೆರಿ ತೋರಿಸ್ತು ಬರ್ರಿ. ಕೆರಿ ಯಾವ ಥರ ಅದಂತ ಅಂಕಿಸಿ ಇಲ್ಲೆಲ್ಲ ಕಾಣ್ತಾರ ಜಾಗ. ಒಂದು ಚೂರು ಭೀ ಖಾಲಿ ಇರಲ್ಲ. ಜಾತ್ರೆ ದಿನ ನಾವು ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಕಿರಣ್ ಅವ್ರ ಮನೆ ಮಕ್ಕಂದ್ವಿ. ಅದಕ್ಕಿಂತ ಬಿಫೋರ್ ಸೀದಾ ಹೋಗಿ ಸ್ವಲ್ಪ ಜಾಗ ಸಿಗೋದನ್ರಿ ಮ್ಯಾಲ ಅಂತಂಕಿಸಿ ಮಕ್ಕಂದ್ವಿ. ಫುಲ್ ಚಳಿ ಅಂದ್ರೆ ಚಳಿ. ಮುಂದೆ ಹೇಳ್ತು ಸ್ಟೋರಿ ಹೆಂಗದ ಹೆಂಗಿಲ್ಲ ಅಂತಂದು. ನೋಡ್ರಿ ಕೆರಿಗೆ ಯಾರ ದಾರಿ ಇದೆ ನೋಡ್ರಿ. ನೋಡ್ರಿ ಫುಲ್ ಹೆವಿ ರಶ್ ಇರ್ತದ. ನಾಳೆಗೆ ಹೊಸಬಿಟ್ಟು ನಡ್ದ ಫುಲ್ ರಶ್ ಅಂದ್ರೆ ಹೆವಿ ರಶ್. ಗಾಯ್ಸ್ ನೋಡ್ರಿ ಕೆರಿ ಫುಲ್ ರಶ್ ದೊಡ್ಡದ. ಏನ್ ಕೈತಿ ನಮ್ದು. ಗಾಯ್ಸ್ ಇವಾಗ ನಾವು ಕೆರಿ ಮೇಲೆ ಹೊಂಟಿವಿ ನೋಡ್ರಿ. ಮಸ್ತ್ ಭಕ್ತಾದಿಗಳು ಆಲ್ರೆಡಿ ಬಂದು ವಿಸಿಟ್ ಮಾಡಿ ಆಶೀರ್ವಾದ ತಗೊಂಡು ಹೊಂಟಾರಾಗ್ಯದ. ನಾವು ಡೈರೆಕ್ಟ್ ಇವತ್ನ ಬರ್ತೀವಿ, ನಾಳೆಗಿನ ಬರ್ತೀವಿ, ನಾಳೆದಿನ ಬರ್ತೀವಿ, ಹಚ್ಚಿನ ಬರ್ತೀವಿ. ಫುಲ್ ಯಾಕಂದ್ರೆ ನಮ್ಮ ಮನಿ ದೇವ್ರ ಅದ, ಬರ್ಲೇಬೇಕು. ನೋಡ್ರಿ ಎಷ್ಟು ವಾಹನಗಳು ನಿಂತಾವ. ಜಾತ್ರೆ ಎಲ್ಲ ಎಷ್ಟು ಮಂದಿ ಬರ್ತಾರ. ಜಾತ್ರೆ ಇದ್ರೆ ಎಷ್ಟು ಮಂದಿ ಬರ್ಬೋದು ಸ್ವಲ್ಪ ಥಿಂಕ್ ಮಾಡ್ರಿ. ಗಾಯ್ಸ್ ಇದೆ ನೋಡ್ರಿ ಕೆರಿ ಫುಲ್. ಇಲ್ಲೆಲ್ಲ ಹೆವಿ ಜನ ಇರ್ತದ ಜಾತ್ರೆ ದಿನ. ಇಲ್ಲೇದಿನ್ ಕಾಣತದಲ್ಲ ಫುಲ್ಲು ಭಾಳ ಅಂದ್ರೆ ಭಾಳ ಜನ ಇರ್ತದ. ಜನ ಇದ್ದಾಗ ತೋರ್ಸಕ್ಕಾಗಲ್ಲ, ಅದಕ್ಕೆ ಇವಾಗ ತೋರ್ಸಕ್ ಕುಂತೀವಿ. ಚಂದ ನೋಡ್ರಿ. ಇಲ್ಲೆಲ್ಲ ಇಲ್ಲೇ ಹಿಂಗಡದು ಎಲ್ಲ ಫುಲ್ಲು ಜನ. ಕೆರಿ ಸುತ್ತ ಜನ ಇರ್ತದ. ಇಲ್ಲಿ ಮತ್ತೀಗ ಅಲ್ಲಿ ಎಲ್ಲ ಜನ ಅಂದ್ರೆ ಜನ ಜಳಕ ಮಾಡಕ್ ಬರ್ದ. ಜನ ಎಷ್ಟಿರ್ತದಂದ್ರೆ ಜಾತ್ರೆ ದಿನ ಯಪ್ಪೋ ಫುಲ್ಲು ಭಾಳ ಅಂದ್ರೆ ಭಾಳ ಜನ. ಈ ವಿಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಜಾತ್ರೆ ವಿಡಿಯೋ ಭೀ ಮಾಡ್ತೀವಿ ಎಷ್ಟು ಜನ ಇರ್ತಾವ ಅಂತ. ಫುಲ್ ಅದ್ರಾಗ ಎಲ್ಲ ತೋರಿಸ್ತೀನಿ ಹೆಂಗಿಲ್ಲ ಎಲ್ಲಷ್ಟು. ಇಲ್ಲಿ ನೋಡ್ರಿ ದೇವರು ಮಾಡ್ಯಾರ. ಇದು ಪಾಪಿಯವರು ಒಳಗುಣಿಸ್ಯಾರ. ಇದು ದೇವ್ರು ನೋಡ್ರಿ. ಗಾಯ್ಸ್ ನಾವು ಫಸ್ಟಿಗೆ ಹೋಯ್ತಲ್ಲ, ಅದು ದೇವ್ರಿಗೆ ಮುಂದಿನ ಸ್ಟೆಪ್ಸ್ ಆಗಲ್ಲ. ಇವಾಗ ತೋರಿಸ್ತೀವಿ ನೋಡ್ರಿ. ಇದು ಹಿಂದಿನ ಸ್ಟೆಪ್ಸ್. ಹಿಂಗ್ ಬಿ ಇರ್ತಾರ ಜನ, ಹಂಗ್ ಬಿ ಇರ್ತಾರ. ಇಲ್ಲೇ ಈ ಕಡೆ ಎಲ್ಲ ಯಾರು ಸ್ನಾನ ಮಾಡ್ತಾರ ಅವ್ರು ಹಿಂಗೆ ಇರ್ತಾರ. ಹಿಂಗೆ ಬರ್ರಿ ತೋರಿಸ್ತೀವಿ ಚಂದ ಫುಲ್ ಕ್ಲಿಯರ್ ಆಗಿ. ಇದೆ ನೋಡ್ರಿ. ಹಿಂಗಾದ್ರೂ ಬರ್ತಾನೆ ದೇವ್ರು, ಹಂಗೆ ಮುಂದಿಲ್ಲ ಹಿಂಗಾದ್ರೂ ಬರ್ತಾನೆ. ಗಾಯ್ಸ್ ಕೆರೆ ಎಲ್ಲ ತೋರ್ಸೋದಾಯ್ತು. ಇವಾಗ ಸೀದಾ ಫುಲ್ಲು ಜಾತ್ರೆಗೆ ಹೋಗ್ತೀವಿ ಡೈರೆಕ್ಟ್. ನೋಡ್ರಿ ಇಲ್ಲೇ ಸ್ವಲ್ಪ ಕಾಣುತ್ತದ. ಹೌದೌದು ಪಕ್ಕ. ನೋಡಿ ಗಾಯ್ಸ್ ಜನ ಜಾತ್ರೆ ದಿವಸಕ್ಕೆ ತೋರಿಸ್ತೀವಿ. ನೋಡ್ರಿ ಗುಡೋರ್ ಎಷ್ಟು ಬಿದ್ದಾವ ನೋಡ್ರಿ. ಫುಲ್ಗ ಇಲ್ಲಿ ನೋಡ್ರಿ ಕಡಿ ನೋಡ್ರಿ. ಟಿಫಿನ್ ಸೆಂಟರ್ಸ್ ನೋಡ್ರಿ. ಕಲ್ಲಂಡಿಕಾಯಿ ಅಂದ್ರೆ ಭಾಳ ತಿಂತೀವಿ ನಾವು. ಒಂದು 5 ವರ್ಷದಿಂದ ಕಳ್ತನ ಮಾಡ್ಕೊಂಡ್ ತಿಂತಿದ್ವಿ ಮೈಲಾಪುರ ಜಾತ್ರೆಗ. ಥರ ಭಾಳ ಒಂಥರ ಮೆಮೊರೀಸ್. ಮೈಲಾಪುರ ಜಾತ್ರೆ ಅಂದ್ರೆ ಫುಲ್ಲು ಹೆವಿ ಅಂದ್ರೆ ಹೆವಿ ಇಷ್ಟ ನಮ್ಗೆ. ನೋಡ್ರಿ ಗಡಿಗೆ ಸುತ್ತಲೇ ಮಾಡ್ತಾರ ಮೈಲಾಪುರ ಜಾತ್ರೆಗ ನೋಡ್ರಿ. ಇವಾಗ ಇಟ್ಟತಾನ ಎಲ್ಲ ಫುಡ್ ಸೆಂಟರ್ ಅವು ಇವು ಆದ್ವು. ಇವಾಗ ನೋಡ್ರಿ ಫುಲ್ ತೊಟ್ಲ ಅದು ಇದು ಮೇನ್ ಜಾತ್ರೆ ಅಂದ್ರೆ ತೊಟ್ಲಾವ್ ಇರ್ಬೇಕು. ಗೆಲ್ಲು ತಾವು ದೋಸ್ತಿ. ಇದು ನೋಡ್ರಿ ಇಲ್ಲೇ ಜಗ್ಗ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಸ್ಟಾಪ್ ಮಚ್ಚಂದಲ್ಲಿ ನೋಡ್ರಿ ಎಷ್ಟು ತೊಟ್ಲ ಬಿದ್ದಾವ. ಏನ್ಕೈತಿ ಇದ್ರಾಗ ಒಂದ್ಸತಿ ಇದ್ರಾಗ ಕುಂತಿದ್ರು. ನಾವು ಕಲಿ ಅದಲ್ಲ ಮಾತಾಡ್ಕೊಂಡ್ ನಿಂತೀವಿ. ಯಾರ ವಾಂತಿ ಮಾಡ್ಕೊಂಡಿದ್ರು. ಸೀದಾ ನಮ್ ಗ್ರೂಪ್ದಾಗ ಯಾರು ತಲೆ ಮೇಲೆ ವಾಂತಿ ಬೀತಪ್ಪ. ಕಣ್ಣಲ್ಲಿ ನೋಡಕ್ ಆಗಲ್ಲ. ಯಾವ್ದಾರು ಬಾವಿ ಗಿವಿ ಇದ್ರೆ ತೋರ್ಸ್ಬಿಡು, ಹಾರ್ಬಿಡ್ತೀನಿ. ನಾವು ಎದ್ರಾಗ ಕುಂತೀವಿ ಅಂತಂದ್ರ ಇದ್ರಾಗ ಒಂದ್ ಕುಂತೀನಿ ನಾನು, ಮತ್ತೆ ಇದ್ರಾಗ ಒಂದ್ ಕುಂತೀನಿ,
ಆಯ್ತು ಇವೆರಡೆ ಯಾಕಂತಂದ್ರೆ ನಂಗೆ ತೊಟ್ಲಾಗ ಆಗಿ ಬರಲ್ಲ. ತೊಟ್ಟಲ್ದಾಗ ವಾಂತಿ ಬಂದಂಗೆ ಆತದ ಫುಲ್ ನನಗೂ ಒಂಥರ ಆಗಿ ಬರಲ್ಲ. ನೀವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಮೇಡಮ್ ಈ ವರ್ಷ ಕೊಡ್ತೀನಿ ಅಂತ ಫುಲ್ಲು ನಮ್ಮ ಫ್ರೆಂಡ್ಸ್ ಎದ್ರಾಗ ಅಂತಾರ ಅದ್ರಾಗೂ ಕೊಡ್ತೀನಿ. ಈ ಸಲ ಏನಪ್ಪ ಅಂತಂದ್ರೆ ಈ ತೊಟ್ಲದಾಗನ ಮತ್ತಂದ್ರ ಕಿದ್ರಾಗನ ಏನು ಮಾಡ್ತೀವಿ ಈ ಸಲ ಅಲ್ಲೇ ಒಂದು ಟಿಕೆಟ್ ತೆಗ್ಸ್ಕೊಂಡು ಕೇಸಿ ಕಲರ್ ಜೆರಾಕ್ಸ್ ಮಾಡ್ಸ್ಕೊಂಬಂದು ಕೂಡ ಒಂದು ಚಾಲೆಂಜ್ ತೊಗೊಂತೀವಿ. ನೋಡಮ್ಮ ಹೆಂಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಮ್ಗೆ ಗೆದ್ದಿರ್ಗೈತಿವಿ ಇದು ಆದಪ್ಪಕ್ಕಿದು ಸಣ್ಣ ಹಾರ್ಡು ಅಲ್ಲ ಇದು. ಲಾಸ್ಟ್ ಇಯರ್ ಅಲ್ಲ ಅದಕ್ಕಿಂತ ಲಾಸ್ಟ್ ಇಯರು 2 ವರ್ಷದಿಂದ ಕುಂತಿದ್ವಿ. ಫುಲ್ಲು ಸೈಕ್ ಅಂದ್ರೆ ಸೈಕಪ್ಪ, ಫುಲ್ ಸಾಕಂದ್ರೆ ಸಾಕಾಗಿತ್ತು. ಅಷ್ಟು ಫುಲ್ಲು ಹೆವಿ ಐತಿದ್ದು ಗಾಯ್ಸ್. ನೋಡ್ರಿ ಪೊಲೀಸರು ಫುಲ್ಲು ಪ್ರೊಟೆಕ್ಷನ್ ಬೇಕಲ್ಲ, ಅವರೆಲ್ಲ ಇಲ್ಲೇ ಇರ್ತಾರೆ ನೋಡ್ರಿ. ಇಲ್ಲೆಲ್ಲ ಗಾಯ್ಸ್ ತೋರ್ಸ್ತೀನಿ ಬರ್ರಿ. ನಮ್ಮೂರಿನ ತಾತನ ಮಗ ಶ್ರೀ ಹೊನ್ನಾಯಿ ತಾತನ ಭಕ್ತಾದಿಗಳೆಲ್ಲ ಇಲ್ಲೇ ಇರ್ತಾರೆ ನೋಡ್ರಿ. ನೋಡ್ರಿ ಆಲ್ಮೋಸ್ಟ್ ಆಲ್ ಜನ ನಮ್ಮ 3 ಜನ ಅಂತಂದ್ರೆ ಈ ಗುಡಿ ಕಾಣುತ್ತಲ್ಲ ಸುತ್ತಮುತ್ತನೇ ಇರ್ತಾರೆ ನೋಡ್ರಿ. ಫುಲ್ಲು ನಮ್ಮೂರು ಕಂಪ್ಲೀಟ್ಲಿ ಜನ ಇಲ್ಲೇ ಸಿಗ್ತಾರ. ನಾವು ಎಲ್ಲ ಬರ್ತಾರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹಸುವೈತೆ ಅಂದ್ರೆ ಸೀದಾ ಇಲ್ಲಿಗೆ ಬರ್ತೀವಿ. ಎಲ್ಲ ಉಣ್ಬರಿ ಅಂತಾರ, ಒಂದೆಲ್ಲ ಉಣ್ತೀವಿ. ನೋಡ್ರಿ ಎಷ್ಟು ಪೊಲೀಸರದ್ದು ಬಂದೋಬಸ್ತ್ ಇರುತ್ತೆ ಅಂದ್ರೆ ಮೈಲಾಪುರಿಗೆ ಭಾಳ ಇರ್ತಾರ. ಸರಗಳರು ಚುಕ್ಕಳ್ಕಳ್ರು ಎಲ್ಲ ಭಾಳ ಇರ್ತಾರ. ನೀವು ನಿಮ್ಮ ಫ್ಯಾಮಿಲಿ ಜೋಡಿ ಬಂದಿದ್ರಪ್ಪ ಅಂತಂದ್ರೆ ಫುಲ್ಲು ಸೇಫ್ ಆಗಿರ್ರಿ ಮೈಲಾಪುರದಾಗ. ಯಾಕಂದ್ರೆ ಹೇಳಕ್ ಬರಲ್ಲ, ಮಸ್ತ್ ಸಲ ನೋಡಿವಿ ನಾವೇ. ಸರಗಳ್ರು ನೋಡಿವಿ, ಎಲ್ಲ ಚುಕ್ಕಳ್ಕಳ್ರು ನೋಡಿವಿ ವರ್ಷ. ಮತ್ತೆ ಪ್ರತಿ ವರ್ಷ ಚುಕ್ಕಳು ಕಳಿತಾವ. ಸೇಫಾಗಿ ನಿಮ್ಮ ಕೈ ಹಿಡ್ಕಂದೇ ಓದ್ತಾ ಇರ್ರಿ ಚುಕ್ಕಳ್. ಯಾಕಂತಂದ್ರೆ ಪಟಕನ್ ಬಿಟ್ರೆ ಆಯ್ತು ತಪ್ಸ್ಕೊಂಡ್ಬಿಡ್ತಾವ. ಸಣ್ಣಗಿರ ನಾನೇ ಕಳೆದ್ನು ಗೊತ್ತಂಗೆ. ಅದಕ್ಕೆ ಸೊ ಪ್ಲೀಸ್ ಬಿ ಸೇಫ್. ಜಾತ್ರೆ ಸಿದ್ಧತೆ ಫುಲ್ಲು ಹೆವಿ ಸಿದ್ಧತೆ ನಡೆದ ಗೈಸ್. ಮೇನ್ ರೋಡ್ ಬಳಿಚಕ್ಕರ್ ರೋಡ್ ಸ್ಟ್ರೇಟ್ ಆದ್ರ ಅಲ್ಲಿಗೆ ಹೋಗಿ ಟರ್ನ್ ಆದ್ರ ರೈಟ್ ಟರ್ನ್ ಆದ್ರ ಈ ದಾರಿಗೆ ಬರ್ತಾರ ನೋಡ್ರಿ. ಇದು ಪೊಲೀಸ್ ಅವ್ರು ಸ್ಟೇ ಆತಾರ. ಅಲ್ಲಿ ತೋರಿಸಿದ್ರೆ ಅಲ್ಲಿ ಬರ್ತಾರೆ. ನಾವಂತಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಇಲ್ಲೇ ನಮ್ಮ ಫ್ರೆಂಡ್ಸ್ ಅರ ಮೈಲಾಪುರದಾಗ ಅವ್ರ ಮನೆಗೆ ಸ್ಟೇ ಆಯ್ತೀವಿ. ಫ್ಯಾಮಿಲಿ ಮಾತ್ರ ಇಲ್ಲೇ ಇರ್ತಾರ. ಫುಲ್ಲು ಚೆಂತೆ ತಿರುಗಾಡದಿರ್ತಾವ. ಸ್ಟೇ ಅಂಬೋದಿರಲ್ಲ. 1-2-3 ಅವರ್ಸ್ ಮಕ್ಕದಷ್ಟೇ. ಫುಲ್ಲು ಓಲ್ಡ್ ಡೇ ತಿರ್ಗೋದು. ನಮ್ಮ ಗ್ಯಾಂಗ್ ಓಲ್ಡ್ ಗ್ಯಾಂಗ್ ತಿರ್ಗಕ್ಕೆ ಫುಲ್ಲು ಫೇಮಸ್ ಅದ. ತಿರ್ಗ ಮಾತ್ರ ಒಟ್ಟ ಕೂಡೇ ಬಾರ್ದಂತ ಅವ್ರಿಗೆ. ಬರೀ ತಿರ್ಬೇಕು ತಿನ್ಬೇಕು ಇದೇ ಆಗ್ತದ ಗಾಯ್ಸ್. ಸ್ಟೇಟ್ ಬಂದಿವಲ್ಲ, ಇದು ಬಳಿಚಕ್ರ ಹೋಗೋ ರೋಡ್ ನೋಡ್ರಿ. ಹಿಂಗೆ ಸ್ಟೇಟ್ ಬಂತಂದ್ರ ಇಲ್ಲೇ ಇರ್ತದ ನೋಡ್ರಿ. ಇದೊಂದು ಎಂಟ್ರಿ. ಫಸ್ಟಿಗೆ ತೋರಿಸ್ತೀವಲ್ಲ ಅದೊಂದು ಎಂಟ್ರಿ, ಮತ್ತೆ ಪ್ಲಸ್ ಇದೊಂದು ಎಂಟ್ರಿ. 2 ಎಂಟ್ರಿ ಅವ. ನೀವು ಯಾವ್ದು ಇಷ್ಟ ಬರುತ್ತಾ ಅದಕ್ಕೆ ಬರ್ರಿ. ಸ್ವಲ್ಪ ಆ ದಾರಿ ಅಂತಂದ್ರೆ ಗಾಡಿ ಬಿಡಲ್ಲ, ಸ್ವಲ್ಪ ನಡ್ಕಂತ ಹೋಗ್ಬೇಕು ದೂರ. ಅಕಸ್ಮಾತ್ ಇಲ್ಲಿ ಬಂದ್ರಂದ್ರೆ ಇಲ್ಲೆಲ್ಲ ಗಾಡಿನ ದಿಸ್ಕೇಸಿ ಸೀದಾ ಹೆಂಗೆ ಶನಿ ಆಗ್ತದ. ಒಂದು 100-200 ಮೀಟರ್ ಆದ ಆರಾಮ್ ನಡ್ಕಂತ ಹೋಗ್ಬೋದು. ಹಂಗಿನ ಬಂತಂದ್ರೆ ಮೇನ್ ದಾರಿ ಲೈಸನ್ ಬಂದ್ರೆ ಸ್ವಲ್ಪ ದೂರ ನಡ್ಕಂತ ಹೋಗ್ಬೇಕು ನೋಡ್ರಿ. ನೀವು ಯಾವ್ದ್ರಲ್ಲಿ ಬರ್ತೀರಿ ಯಾವ್ದ್ರಲ್ಲ ನಿಮಗೆ ಬಿಟ್ಟಿದ್ದು. ನಾವು ಇಲ್ಲಿ ಇವಾಗ ಮೈಲಾಪುರ ಲಾಸಿಂದ ಸೀದಾ ಯಾದಗಿರಿ ಹೋಗ್ಬೇಕು. ಯಾದಗಿರಿ ಸ್ವಲ್ಪ ಕೆಲಸ ಅದ, ಅಲ್ಲಿಗೆ ಹೋಗ್ತೀವಿ.